ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ಕೂಡ್ಗಿ NTPCಯಿಂದ ಹಾಗೂ ಭಾರತೀಯ ಕೃತಕ ಅಂಗಾಂಗಗಳ ಉತ್ಪಾದನಾ ನಿಗಮ ಅಲಿಮ್ಕೋ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರಿಗೆ ಅವಶ್ಯಕತೆ ಇರುವ ಸಾಧನ ಸಲಕರಣೆಗಳ ಮೆಜರ್ಮೆಂಟ್ ಅಸೆಸ್ಮೆಂಟ್ ಕ್ಯಾಂಪ್ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ NTPC ಅಧಿಕಾರಿಗಳಾದಂಥ ಶ್ರೀ ಅಭಿಷೇಕ್, ಶ್ರೀಮತಿ ಕೃಷ್ಣಾಜಿ ಹಾಗೂ ನಿರೂಪಣೆ ಮಲ್ಲಿಕಾರ್ಜುನ್ ಬಿರಾದಾರ್ VRW ಮುತ್ಗಿ ಗ್ರಾಮ ಪಂಚಾಯಿತಿ ಮತ್ತು ವಿಕಲಚೇತನರಿಗೆ ಸಾಧನ ಸಲಕರಣೆಗಳು ಕೊಡುತ್ತೇವೆ ಎಂದು ಕಳೆದ ವರ್ಷ 2025ರಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಹೋದರು. ಆದರೆ ಇನ್ನೂವರೆಗೆ ವಿತರಣೆ ಮಾಡಿಲ್ಲ ಎಂದು ಕೇಳಿದಾಗ ಅವರು ಕಳೆದ ವರ್ಷ ಮತ್ತು ಈ ವರ್ಷದ ಎರಡೂ ಸೇರಿ ಆದಷ್ಟು ಬೇಗ 1 ತಿಂಗಳಲ್ಲಿ ವಿತರಣೆ ಮಾಡುತ್ತೇವೆ ಎಂದು NTPC ಅಧಿಕಾರಿಗಳು ಹೇಳಿದರು. ವಿಕಲಚೇತನರಿಗೆ ಸ್ವಯಂ ಉದ್ಯೋಗಕ್ಕೆ ಬೇಕಾಗುವ ಕಲರ್ ಪ್ರಿಂಟರ್, ಜೆರಾಕ್ಸ್ ಮಷೀನ್, ಹೊಲಿಗೆ ಯಂತ್ರ, ಹಿಟ್ಟಿನ ಗಿರಣಿ, ಸ್ವಯಂ ಉದ್ಯೋಗಕ್ಕೆ ಇಂಥ ಉಪಕರಣಗಳು ನೀಡಿದರೆ ಎಲ್ಲ ವಿಕಲಚೇತನರಿಗೆ ತುಂಬ ಅನುಕೂಲ ಆಗುತ್ತದೆ ಎಂದು ಮುತ್ತಿಗೆ ಗ್ರಾಮದ ಮೌಲಾಲಿ ಮಂಟೂರ್ ಅವರು NTPC ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ, ಇಂಥ ಉಪಕರಣಗಳು ನೀಡಿದರೆ ಎಲ್ಲ ವಿಕಲಚೇತನರಿಗೆ ತುಂಬ ಸಹಾಯ ಆಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ಕೂಡ ಸಹಕಾರ ನೀಡಿದರು. ವಿಕಲಚೇತನರಾದ ಶ್ರೀ ಸಂಗಮೇಶ್ ಹೊಸಮನಿ, ಶ್ರೀ ಅರವಿಂದ್ ಶಿಲ್ಪಿ, ಶ್ರೀಮತಿ ರೇಣುಕಾ ಕೂಡ್ಗಿ, ಶ್ರೀಮತಿ ಲಕ್ಷ್ಮೀ ಪ್ರಕಾಶ್ ಕಟ್ನಳ್ಳಿ ಈ ಕ್ಯಾಂಪ್ನಲ್ಲಿ ಟಕ್ಕಳಕಿ, ನಾಗವಾಡ್, ಮುತ್ತಿಗಿ ಗ್ರಾಮದ ಸಮಸ್ತ ಎಲ್ಲ ವಿಕಲಚೇತನರು ಸೇರಿ ಈ ಕಾರ್ಯಕ್ರಮದಲ್ಲಿ ಸದುಪಯೋಗ ಪಡೆದುಕೊಂಡರು ಮತ್ತು ಈ ಕಾರ್ಯಕ್ರಮವನ್ನು ದಿನಾಂಕ 18/3/2026 ನಡೆಸಲಾಯಿತು. ಈ ಒಂದು ವರದಿಯನ್ನು ಮೌಲಾಲಿ ಮಂಟೂರ್ ಇವರು ಸಾಕಿನ್ ಮುತ್ತಿಗಿಯವರು ಬಸವನ ಬಾಗೇಡು ತಾಲೂಕದವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ಧನ್ಯವಾದಗಳು. फोन नंबर करेक्ट है. दिया गाड़ी दिया अरे ऐसा होगा ये ಇಂದು ನಮ್ಮ ಬಸವನ ಬಾಗೇಡು ತಾಲೂಕಿನ ಮುತ್ತಗಿ ಗ್ರಾಮ ಪಂಚಾಯತಿ ಮತ್ತು ಕೊನೆಯ ಗ್ರಾಮ ಪಂಚಾಯತಿ
ಈಗಾಗಲೇ ಮೊದಲಿಗೆ ಮಸೂತಿ ಗ್ರಾಮ ಪಂಚಾಯತಿ, ಆಮೇಲೆ ತೆಲಗಿ, ಕೂಡ್ಗಿ, ನಿನ್ನೆ 3 ಪಂಚಾಯತಿ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಪ್ರಸಂಗಿ ಗ್ರಾಮ ಪಂಚಾಯತಿ ಮುಗಿಸ್ಕೊಂಡು ಮಧ್ಯಾಹ್ನ ಇವತ್ತು ಮುಗಿ ಗ್ರಾಮ ಪಂಚಾಯತಿಗೆ ಇವತ್ತು ನಮ್ಮ ವಿಕಲಚೇತನ ಮೆಜೂರು ಕ್ಯಾಂಪ್ ಪ್ರಾರಂಭವಾಗಿದೆ. ಈ ಕ್ಯಾಂಪ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂದ್ರೆ ಲಿಮಿಟೇಷನ್ ನಮ್ಮ ಬಸವನಗಿ ಆಗ್ತಾ ಬರ್ತಕ್ಕಂಥ NTPC ಇಂದ ಆ ನಮ್ಮ NTPC ಅನುದಾನದಲ್ಲಿ ನಮ್ಮ ವಿಕಲಚೇತನರಿಗೆ ಬರ್ತಕ್ಕಂಥ ಸಾಧನ ಸಲಕರಣೆ ನಾವು ಮೆಜರ್ಮೆಂಟ್ ಮಾಡಿ ಯಾವ ವಿಕಲಚೇತನ ಏನ್ ಕೊಟ್ಟರು ಉಪಯೋಗ ಆಗುತ್ತೆ ಅನ್ನೋ ಬಗ್ಗೆ ಕುರಿತು ಇವತ್ತು ಅವ್ರು ಮೆಜರ್ಮೆಂಟ್ ಮಾಡಿಕೊಂಡು ಇದು ಅಲಿಕೋ ಕಂಪ್ನಿ ಬೆಂಗಳೂರು ನಮ್ಮ NTPC ಅನುದಾನ ಬೆಂಗಳೂರು ಕಂಪ್ನಿ ಕೊಟ್ಟಿದ್ದಾರೆ. ಆ ಕಂಪ್ನಿ ಅವ್ರ ಮುಂದೆ ಮೆಜರ್ ಮಾಡ್ತಾರೆ. ನಮ್ಮ ಮೆಜರ್ ಮಾಡಿ ನಮ್ಮ ಅವ್ರು ಯಾವ ವಿಕಲಚೇತನ ಏನ್ ಬೇಕು ಅದನ್ನ ನೋಡ್ಕೊಂಡು ಏರ್ಪಾಟ್ ಕೊಡ್ತಾರೆ. ಅದಕ್ಕೆ ಇವತ್ತು ಈ ಸಭೆಗೆ ಆಗಮಿಸಿದಂತ ಅಭಿಷೇಕ್ ಸರ್ನ ಹೃದಯಪೂರ್ವಕವಾಗಿ ಮುತ್ತೈ ಗ್ರಾಮದಲ್ಲಿ ವಿಕಲಚೇತನ ಹೃದಯಪೂರ್ವಕ ಅವ್ರನ್ನ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತಗಿ ಗ್ರಾಮದ ಎಲ್ಲ ಮುತ್ತಿಗೆ, ಟಕ್ಕಡ್ಕಿ, ನಾಗವಾಡ ಗ್ರಾಮದ 3 ಗ್ರಾಮದ ವ್ಯಕ್ತಿಯಿಂದ ವಿಕಲಚೇತನ ವತಿಯಿಂದ ನಮ್ಮ ಕೃಷ್ಣಾಜಿ ಮೇಡಮ್ ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾರೆ. ಈಗಾಗಲೇ ಕೆಲವೊಂದು ಪ್ರಶ್ನೆ ಕೇಳಿದ ನಂತರ ಈಗಾಗಲೇ 1 ವರ್ಷದಿಂದ ನೀವು ಕ್ಯಾಂಪ್ ಮಾಡಿದ್ದೀರಿ, ಕೊಟ್ಟಿಲ್ಲ, ಮತ್ತೆ ಈಗ ಮತ್ತೆ ಅವನೇ ಮಾಡ್ತಿರಲ್ಲ ಅನ್ನುವಂಥ ಮಾತನ್ನು ಕೂಡ ಕೆಲವೊಂದು ನಮ್ಮ ವಿಕಲಚೇತನದಿಂದ ನಮ್ಗೆ ಬಂತು ಸರ್. ಇದಕ್ಕೆ ಈಗ ಮುಂದಿನ ಏನಪ್ಪಾ ಅಂತಂದ್ರೆ ಈಗ ನೀವು ಯಾವ ರೀತಿ ಮೆಜರ್ ಮಾಡ್ತೀರಿ? ಯಾಕೆ ಪ್ರತಿಯೊಬ್ಬ ವಿಕಲಚೇತನ ನಮ್ಮ ಮುತ್ತಿ ಗ್ರಾಮಕ್ಕೆ 130 ಜನ ವಿಕಲಚೇತನರು, 130 ಜನ ವಿಕಲಚೇತನಿಗೆ ಆಗ ಯಾವ ಮೆಜರ್ಮೆಂಟ್ ಅವ್ರಿಗೆ ಯಾವ ವೀಲ್ಚೇರ್ ಆಗಿರ್ಬೋದು, ಕ್ಯಾಲಿಪಸ್ ಆಗಿರ್ಬೋದು, ಬಗಲು ಬೆಡಿಗೆ ಆಗಿರ್ಬೋದು, ಅಥವಾ ಕಿವಿ ಮಿಷಿನ್ ಆಗಿರ್ಬೋದು, ಅವ್ರಿಗೆ ಏನು ಮೇಕಪ್ ಐತಿ ಅದು ತಾವು ಆದಷ್ಟು ಶೀಘ್ರವಾಗಿ ಕೊಡುವಂತ ವ್ಯವಸ್ಥೆ ಮಾಡುತ್ತದೆ. ಯಾಕೆ ಬಂದ್ರೆ ಈಗ ಕೆಲವು ಜನ ಪುನಃ ಕೇಳ್ತಾರೆ, ಯಾಕೆ ಆಯ್ತು 1 ವರ್ಷ ಆಯ್ತು ಯಾಕೆ ಮಾಡಿ 1 ವರ್ಷ ಆಯ್ತು ಯಾಕೆ ಕೊಟ್ಟಿಲ್ಲ ನೀವು ನಮ್ಮ ಬರೀ ನೀವು ಕೊಡ್ತಾ ಬಂದಿರ್ತೀರಿ, ನೀವು ಬರ್ತಕ್ಕಂಥ ಮೆಜರ್ಮೆಂಟ್ ಕೊಡ್ತಾ ಬಂದಿರ್ತೀರಿ, ಬಾಯ್ ಕೊಡಂಗಿಲ್ಲ ಅನ್ನೋಂಥ ಮಾತು ಕೂಡ ಈ ಸಭೆ ಮುಖಾಂತರ ತಮಗಾಗೈತಿ. ಮತ್ತು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವಿಡಿಯೋಗಳ ಮುಖಾಂತರ ಗ್ರಾಮ ಸಭೆ ಮಾಡಿದ್ವಿ. ಗ್ರಾಮ ಸಭೆ ಮಾಡಿದಾಗ ಬಂದ್ರು, ನೀವು ಗ್ರಾಮ ಸಭೆ ಮಾಡಿದ್ರಿ, ಗ್ರಾಮ ಸಭೆ ಮಾಡೋ ಉದ್ದೇಶ ಏನು? ನೀವು ಅವ್ರಿಗೆ ಕೊಡಬೇಕಲ್ಲ ಅಂತೇಳಿ ನಮ್ಗೆ ಭಾಳ ಒಂಥರ ಏನಪ್ಪ ಅಂತಂದ್ರೆ ಮನುಷ್ಯರು ಮಾತಾಡ್ತಾರೆ. ಅದಕ್ಕೆ ಏನೈತಿ ಎಲ್ಲ ಹಚ್ಚುವಾಗಿ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ವಿಕಲಚೇತನ, ಯಾಕಂದ್ರೆ ಸ್ಥಳೀಯ ಕೆಲಸ ಮಾಡೋರು ನಾವು, ಈ ಸ್ಥಳೀಯ ಕೆಲಸ ಮಾಡೋರು ನಾವು ಅವ್ರಿಗೆ ಏನಂತೀವಿ ಸುಳ್ಳು ಹೇಳ್ತೇವಿ, ಇವ್ರು ಕರೆ ಹೇಳಂಗಿಲ್ಲ, ಇವ್ರು ತಮ್ಮ ಅನುಕೂಲ ಕೈ ಕೊಡ್ತಾರ ಅನ್ನುವಂಥದ್ದು ಅವ್ರ ವಿಕಲಚೇತನ ಬರ್ತದೆ. ಅದಕ್ಕೆ ತಾವು ತಮ್ಮ ವಿವರಣೆ ಹೇಳಿ ಆಮೇಲೆ ಪ್ರಾರಂಭ ಮುಖ್ಯ.